ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಚುಡುಗುಪ್ಪ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬು ಬೆಳೆ ಸುಟ್ಟು ಭಸ್ಮ, ಸಂಕಟಕ್ಕೆ ಸಿಲುಕಿದ ಅನ್ನದಾತ. ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರು ಮೊದಲೇ ಹೈರಾಣಾಗಿ ಹೋಗಿದ್ದಾರೆ. ಇಂತಹದ್ದಲ್ಲಿ ಬೆಳೆದ ಕಬ್ಬು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೆ ಸುಟ್ಟು ಕರಕಲಾಗಿದೆ. ತಾಲೂಕಿನ ನಿರ್ಣಾ ಗ್ರಾಮದಲ್ಲಿ ಇಂತಹದ್ದೊಂದು ಘಟನೆ ಮಂಗಳವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನಡೆದಿದೆ. ನಿರ್ಣಾ ಗ್ರಾಮದ ರೈತರಾದ ಸಂಜೀವ್ ರೆಡ್ಡಿ, ಕವಿತಾ ರೆಡ್ಡಿ, ಜಗನ್ನಾಥ್ ರೆಡ್ಡಿ, ವಿಜಯಲಕ್ಷ್ಮಿ, ಶಿವರಾಜ್ ಹುಲಿ ಎಂಬುವರಿಗೆ ಸೇರಿದ ಸುಮಾರು 15 ಎಕರೆ ಕಬ್ಬು ಸಂಪೂರ್ಣ ಸುಟ್ಟು ಬೂದಿಯಾಗಿದೆ. ಕಟಾವಿಗೆ ಬಂದ ಕಬ್ಬು ಸುಟ್ಟು ಕರಕಲಾದ ಹಿನ್ನೆಲೆ ಜೆಸ್ಕಾಂ ವಿರುದ್ಧ ರೈತ ಸಂಜೀವ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದಾಜು 12 ರಿಂದ 15 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ. ಕೂಡಲೇ ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ರೈತ ಸಂಜೀವ್ ರೆಡ್ಡಿ ಮನವಿ ಮಾಡಿಕೊಂಡಿದ್ದಾರೆ. ವರದಿ ರಾಜ್ಕುಮಾರ್ ಆರ್ ಹಡಪದ್, ಬೀದರ್ ವೀರ ನ್ಯೂಸ್, ಚುಡುಗುಪ್ಪ. ಏನು ಮಾಡ್ತಿದ್ರು ಹೊರಗಿನ ವಾಡಿ ತಂದು ಕಟ್ಟಬೇಕಾಯ್ತು. ಏನು ವಾಡಿ ಕಟ್ಟ ದಿನಾಂಕ 26ರಂದು ನಾನು ರೈತ ಸಂಜೀವ್ ರೆಡ್ಡಿ ಅಂತ ನಮ್ಮ ಹೊಲದಲ್ಲಿ ಇವತ್ತು ನಂದು 5 ಎಕರೆ ಕಬ್ಬು ಸುಟ್ಟೋಗಿದೆ. ಮತ್ತು ಇನ್ನು ಬಾಜು ನಮ್ಮ ಅಣ್ಣ ತಮ್ಮದ್ರದ್ದು ಒಂದು 3 ಎಕರೆ ಸುಟ್ಟಿದೆ. ಅದರ ಮತ್ತೊಂದು ಅಣ್ಣೊಂದು 4 ಎಕರೆ ಸುಟ್ಟಿದೆ. ಅದು ಶಿವರಾಜ್ ಹುಲಿ ಅವ್ರದ್ದು ಒಂದು 2 ಎಕರೆ ಸುಟ್ಟಿದೆ. ಸುಮಾರು ಒಂದು 12 ಎಕರೆ ಇಲ್ಲಿ ಆಲ್ರೆಡಿ ಏನದ ಅಂದ್ರೆ ಶುಗರ್ ಕೇನ್ ಸುಟ್ಟು ಇದು ಆಗೋಗ್ಯದ. ಅದ್ರ ಸಲುವಾಗಿ ಇದು KV ಏನದ ನಿರ್ಲಕ್ಷ್ಯದಿಂದ ಆಗ್ಯದ. ಅವ್ರು ಮಳೆಗಾಲದಾಗ ನಮ್ಮದು ಕಂಬ ಏನದ ಅಂದ್ರೆ ಮುರಿದಿತ್ತು. ಕಂಬ ಮುರಿದ್ರೆ ಏನದ ಅಂದ್ರೆ ನಾನು ಹೇಳಿನಿ ಆಲ್ರೆಡಿ ಸೂಪರ್ವೈಸರ್ ಅವರಿಗೆ, ಎಸ್ ಅವರಿಗೆ. ಅವ್ರು ತಂದು ಕಂಬ ಬಿಟ್ಟರೆ ಅದು ಕಡೆಗೆ ಅದಕ್ಕೆ ಕನೆಕ್ಷನ್ ಕೊಟ್ಟಿಲ್ಲ, ಅದು ಹಾಗೆ ಇಕ್ಕ್ಯಾರ. ಅದು ಮುರಿದಿದ್ದು ಕಂಬ ಕನೆಕ್ಷನ್ ಇದ್ದ ಕಡೆಯಿಂದ ಅದು ಏನದಂದ್ರೆ ಅಲ್ಲಿ ಒಂದು ಇದು ಒಂದು ಗಿಡಕ್ಕೆ ಮಧ್ಯದಾಗ ಬಂದದ. ಆ ಗಿಡದ ಇದರಿಂದ ಆಗಿ ಶಾರ್ಟ್ ಸರ್ಕ್ಯೂಟಾಗಿ ಇದು ಸುಟ್ಟ್ಯದ. ಆ ಸಲುವಾಗಿ ಅವರು KVದವ್ರಿಗೆ ನಾನು ಸುಮಾರು ಸಲ ಹೇಳೀನಿ, ಭಾಳ ಸಲ ಹೇಳೀನಿ, 6 ತಿಂಗಳದ್ದು ಹೇಳ್ಕೊತ ಹೊಂಟೀನಿ. ಅವ್ರು ಇಲ್ಲಿ ಏನದ ಅಂದ್ರೆ ಇಲ್ಲಿ ಹಿಂಗೆ ಹಸಿ ಅದ, ಮುಂದೆ ಮಾಡಾಮಿ ಅಂತ ಹೇಳಿ ಅವ್ರು ಮಾಡಿಲ್ಲ. ಅದಕ್ಕೆ ಏನದ ಅಂದ್ರೆ ಅದು ಬಿಲ್ಕುಲ್ ಏನದ ಅಂದ್ರೆ ನಮ್ಮ ಕಬ್ಬಿಗೆ ಹತ್ತೆ ಬಿಲ್ಕುಲ್ ಅದಕ್ಕೆ ಹತ್ತಿ ಏನದ ಅಂದ್ರೆ ಕಬ್ಬು ಪೂರ ಅದ್ರ ಒಳಗಿಂದ ಬೆಳೆದದ. ಅದಕ್ಕೆ ಹಿಂಗಾಗಿ ಶಾರ್ಟ್ ಸರ್ಕ್ಯೂಟ್ಲಿ ಸುಟ್ಟದ. ಅದಕ್ಕೆ ಸುಮಾರು ಏನದ ಅಂದ್ರೆ ನಮ್ಮೆಲ್ಲ 4 ಮಂದಿ ರೈತರದ್ದು ಏನದ ಅಂದ್ರೆ ಒಂದು 12 ಲಕ್ಷ ರೂಪಾಯಿಂದ 15 ಲಕ್ಷ ರೂಪಾಯಿ ನುಕ್ಸಾನ್ ಆಗ್ಯದ. ಅದಕ್ಕೆ ದಯವಿಟ್ಟು ಸರ್ಕಾರದಲ್ಲಿ ನಾವು ಮನವಿ ಮಾಡ್ತೀವಿ, KVದವ್ರಿಗೆ ಮನವಿ ಮಾಡ್ತೀವಿ, ನಮ್ಗೆ ದಯವಿಟ್ಟು ಏನದ ಅಂದ್ರೆ ಅದ್ರದ್ದು ಕಂಪನ್ಸೇಷನ್ ಕೊಡಬೇಕು ಅಂಥೇಳಿ ತಮ್ಮಲ್ಲಿ ಎಲ್ಲರಿಗೆ ನಾನು ಮನವಿ ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ. ಆ ಸಲುವಾಗಿ ಅದಕ್ಕೆ BKSK ಫ್ಯಾಕ್ಟ್ರಿದವ್ರಿಗಾಗಲಿ, ನಾರಂಜ ಫ್ಯಾಕ್ಟ್ರಿದವ್ರಾಗಲಿ, ಮತ್ತು ಇನ್ನು ಗಾಂಧಿ ಫ್ಯಾಕ್ಟ್ರಿದವ್ರಲ್ಲಿ ಅವ್ರಿಗೆ ಭೀ ನಮ್ಮ ಇದಕ್ಕೆ ಬೇಗನೆ ಏನದ ಅಂದ್ರೆ ನಮ್ಮ ಕಬ್ಬಿಗೆ ಏನದ ಒಯ್ಯೋಂಥ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ನಾನು ಏನು ಆಲ್ರೆಡಿ ಫೈರ್ ಇಂಜಿನ್ ಅವ್ರಿಗೆ ಕಂಪ್ಲೇಂಟ್ ಮಾಡೀನಿ, ಪೊಲೀಸ್ದವ್ರಿಗೆ ಭೀ ಹೇಳೀನಿ, ಎಲ್ಲರಿಗೆ ಹೇಳೀನಿ. ತಾವೇನದ ಅಂದ್ರೆ ಅದಕ್ಕೆ ಎಸ್ ಅವ್ರಿಗೆ ಭೀ ಫೋನ್ ಮಾಡಿ ಹೇಳೀನಿ, ಹಿಂಗೆ ನಮ್ಮ ಕಬ್ಬು ಸುಟ್ಟದಂದ್ರೆ ನಾಳೆಗೆ ಬಂದು ಅವ್ರು ವೀಕ್ಷಣೆ ಮಾಡ್ತೆ ಅಂದ್ರೆ. ಅದಕ್ಕೆ ದಯವಿಟ್ಟು ನಮ್ಮ ಕಂಪನ್ಸೇಷನ್ ಇಸ್ಕೊಡ್ಬೇಕಂತ ನಾನು ಸರ್ಕಾರ ವತಿಯಿಂದ ಮತ್ತು KV ಮಂಡಳಿ ವತಿಯಿಂದ ಎಲ್ಲರಿಗೆ ಒತ್ತಾಯಪೂರ್ವಕ ನಂದು ಕಳಕಳಿ ಮನವಿ ಇದೆ. ಅದಕ್ಕೆ ತಾವೆಲ್ಲರೂ ರೈತರಿಗೆ ಏನದ ಅಂದ್ರೆ ಇದು ನೀವು ನಮ್ಗೆ ಕಂಪನ್ಸೇಷನ್ ಕೊಡ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಅಸಲ ದಯವಿಟ್ಟು ಇದಕ್ಕೆ ತಾವೆಲ್ಲರೂ ಏನದ ಅಂದ್ರೆ ಸ್ಪಂದನೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಬೇಕು. ಅವರು ಮಾಡ್ತೆ ಅಂತ ಹೇಳಿ ಅವರು ಮಾಡಿಲ್ಲ, ತಂದು ಕಂಬ ಬಿಟ್ಟಾಕ್ಯಾರ, ಇಲ್ಲೇ ಇಕ್ಕ್ಯಾರ. ಇಲ್ಲಿ ಹಸಿ ಅದ, ಇನ್ನು ಮಾಡೋ ಬರಲ್ಲ, ಮುಂದೆ ಮಾಡಾಮಿ ನೆಲ ಒಣಗಿದಾಗ ಅಂತಂದರು. ಅವ್ರು ಮಾಡಲ್ಲ ಅಂದ್ಕೊಂಡಿದ್ದು. ಈಗ ಅದು ಕಂಬ ಈಗ ಗಾಳಿ ಅದ, ಕಂಬ ಏನದ ಅಂದ್ರೆ ಆ ಗಿಡದ ಒಳಗಿಂದ ವೈರ್ ಹೋಗ್ಯಾವ. ಅದು ಅಳಿಗಾಡು ಏನದ ಶಾರ್ಟ್ ಸರ್ಕ್ಯೂಟ್ ಆಗ್ಯದ. ಅದಕ್ಕೆ ಏನದ ಅಂದ್ರೆ ಪ್ರಕೃತಿ ವಿಕೋಪದಿಂದ ಆಗ್ಯದ, ಅದಕ್ಕೆ ಯಾರೇನು ಹೊಣೆಗಾರ ಆಗಲ್ಲ. ಅದಕ್ಕೆ ಅದು KVದವ್ರು ಅದು ಮಾಡಬೇಕಾಗಿತ್ತು. ಇಲ್ಲಿ ಸ್ವಲ್ಪ ಹಸಿ ಇದ್ದ ಕಡೆಯಿಂದ ಅವ್ರು ಮಾಡಿಲ್ಲ. ಈಗ ಒಣಗ್ಯದ ಮಾಡಬೇಕು, ಈಗ ಮುಂದೆ ಮಾಡ್ಲಿಕ್ಕೆ ಹಚ್ತೇವೆ. ಈಗ ನಮ್ದು ಏನು ನುಕ್ಸಾನ್ ಆಗ್ಯದ ಅದು ಕೊಡ್ಬೇಕು.